ಒಂದು ವಾರ ಆಯ್ತು ಅಂದ್ರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಮಹಿಳೆಯರೆಲ್ಲ ಈಗ ಮಾತಾಡಬೇಡಿ ಅಂತಂದೇಳಿ ನಮ್ಮ ಫ್ರೆಂಡ್ಸ್ ಎಲ್ಲ ಹಾಕಿದ್ವಿ. ಆದ್ರೆ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಫ್ಯಾನ್ಸ್ ಇದಾರಲ್ಲ, ಅವರು ಹೋಗೆ ಬಾರೆ ನಿನ್ಗೆ ಮುಸ್ರೆ ತಿಕ್ಕೊಂಡು ಮನೆಗೆ ಬಿದ್ದಿರೋದ್ ಬಿಟ್ಟು ಯಾಕೆ ಬಂದಿದ್ಯಾ ಇಲ್ಲಿ ಅಂತಂದೇಳಿ ಅವ್ರು ಆನ್ಸರ್ ಮಾಡಿದ್ದಾರೆ. ಅಂದ್ರೆ ಅವ್ರ ಫ್ಯಾನ್ಸ್ ಇದೇ ತರ ಇದಾರ, ಅವ್ರ ತರನೇ ಇದಾರ ಕೆಟ್ಟದಾಗ ಮಾತಾಡ್ಲಿಕ್ಕೆ. ಅದಕ್ಕೆ ನಮಗ್ ಬೇಜಾರಾಯ್ತು. ಇಲ್ಲ ಅಂದ್ರೆ ಅಲ್ಲಿಗೆ ಹೋಗಿದ್ರೆ ನಾವು ಸುಮ್ಮನೆ ಆಗ್ತಾ ಇದ್ವಿ. ಅವ್ರ ಫ್ಯಾನ್ಸ್ ಇದಾರಲ್ಲ, ಈ ಮೀಡಿಯಾ ಮುಂದೆ ಹೇಳ್ಬಾರ್ದು ಅಂತ ಕೆಟ್ಟ ಮಾತೆಲ್ಲ ಅದು ಅವರು ಕೊಟ್ಟಿದ್ದಾರೆ, ಆನ್ಸರ್ ಮಾಡಿದ್ದಾರೆ. ಅದನ್ನ ಬೇಕಾದ್ರೆ ನಿಮ್ಗೆ ಸ್ಪೆಷಲ್ ಆಗಿ ಬೇಕಾದ್ರೆ ಕಳಿಸ್ತೀವಿ ನೋಡಿ. ಕೆಟ್ಟದಾಗ ಹಾಕಿದ್ದಾರೆ ಹೆಣ್ಮಕ್ಳಿಗೆಲ್ಲ. ಹೋಗಿ ಮುಸ್ರೆ ತಿಕ್ಕೊಂಡು ಬಿದ್ದಿರೋದ್ ಬಿಟ್ಟು ನಿನ್ಗೆ ಯಾಕೆ ಬೇಕಿತ್ತು ಇದೆಲ್ಲ ಅಂತಂದು ಮಾತಾಡಿದ್ದಾರೆ. ಅಂದ್ರೆ ಮುಸ್ರೆ ತಿಕ್ಕೊಂಡು ಬಿದ್ದಿರಕ್ಕೆ ಅವರು ಹೆಣ್ಮಕ್ಳು ಅಡಿಗೆ ಮಾಡಿ ಬಡಿಸ್ತಿದ್ದು ಮಾಡ್ದಿದ್ದು ಮನೆಯಲ್ಲಿ ಇದ್ ಮಾಡ್ದಿದ್ದು ಇವ್ರು ಬಂದ್ಬಿಟ್ಟಿದಾರ. ಅಂದ್ರೆ ಇವ್ರ ಫ್ಯಾನ್ಸ್ ನ ಅದೇ ರೀತಿ ಬೆಳೆಸಿದಾರ ಅಂತ ನಮಗ್ ಬೇಜಾರಾಯ್ತು. ನಮ್ಗೆ ದರ್ಶನ್ ಅವರು ಮಹಿಳೆಯರ ಬಗ್ಗೆ ಅವಾಚ್ಯ ಪದಗಳಿಂದ ಮಾತಾಡಿದ್ರು. ಅದಕ್ಕೆ ಪ್ರತಿ ಒಂದ್ ಸಭೆಯಲ್ಲಿ 2 ಸಭೆ